ಅದು ಲಾಕ್ಡೌನ್ ಸಮಯ. ಇಡೀ ದೇಶವೇ ಸ್ತಬ್ಧವಾಗಿತ್ತು. ಶಾಲಾ ಕಾಲೇಜುಗಳು ಬಂದಾಗಿದ್ದವು. ಪೋಷಕರಿಗೆ ಮಕ್ಕಳ ಭವಿಷ್ಯದ ಚಿಂತೆ. ಕೊರೋನಾದಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಭಾರಿ ಹೊಡೆತ ಬಿದ್ದಿತ್ತು. ಆಗ ನೆರವಾಗಿದ್ದೆ ಬೈಜೂಸ್ ಆ್ಯಪ್. ಪೋಷಕರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಷ್ಟು ಫೀಸ್ ಕೊಟ್ಟು ಸಹ ಸಬ್ಸ್ಕ್ರಿಪ್ಷನ್ ತಗೊಳ್ಳೋ ರೆಡಿ ಇದ್ದರು. ಕೇವಲ 2 ತಿಂಗಳಲ್ಲಿ 1,30,00,000 ವಿದ್ಯಾರ್ಥಿಗಳು ಬೈಜೂಸ್ ಆ್ಯಪ್ ಸಬ್ಸ್ಕ್ರಿಪ್ಷನ್ ಅನ್ನು ತೆಗೆದುಕೊಂಡಿದ್ದರು. ನೋಡುತ್ತಿದ್ದಂತೆ ಇದು 22,000 ಕೋಟಿಯ ದೊಡ್ಡ ಕಂಪನಿಯಾಗಿತ್ತು. 2022ರಲ್ಲಿ ಜಗತ್ತಿನ ಅತಿ ದೊಡ್ಡ ಟೂರ್ನಮೆಂಟ್ ಆದ ಫಿಫಾ ವರ್ಲ್ಡ್ ಕಪ್ಗೆ ಈ ಒಂದು ಭಾರತದ ಆ್ಯಪ್ ಸ್ಪಾನ್ಸರ್ ಆಗಿತ್ತು. ಶಾರುಖ್ ಖಾನ್ ನಂತಹ ದೊಡ್ಡ ದಿಗ್ಗಜರು ಬೈಜೂಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದರು. ಇಂತಹ ದೊಡ್ಡ ಕಂಪನಿ ಅವನತಿಯಾಗಿ 22,000 ಕೋಟಿಯಿಂದ ಜೋರಾಗಿ ಬರಲು ಕಾರಣವೇನು? ಬನ್ನಿ ತಿಳಿದುಕೊಳ್ಳೋಣ. 1980ರಲ್ಲಿ ಕೇರಳದಲ್ಲಿ ಬೈಜೂಸ್ ರವಿಚಂದ್ರನ್ ಅವರ ಜನ್ಮವಾಗುತ್ತದೆ. ಅವರ ಪೋಷಕರು ಗೌರ್ಮೆಂಟ್ ಟೀಚರ್ಸ್ ಆಗಿರುತ್ತಾರೆ. 2000ನೇ ಇಸ್ವಿಯಲ್ಲಿ ಅವರ ಇಂಜಿನಿಯರಿಂಗ್ ಪದವಿಯನ್ನು ಕಂಪ್ಲೀಟ್ ಮಾಡುತ್ತಾರೆ. 2001ರಲ್ಲಿ ಹಡಗುವೊಂದರ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುತ್ತಾರೆ. ಹೀಗೆ 2 ವರ್ಷಗಳ ಬಳಿಕ ರವಿಚಂದ್ರನ್ ಅವರ ಗೆಳೆಯರು IIMs ಅಡ್ಮಿಷನ್ ಸಲುವಾಗಿ ಕ್ಯಾಟ್ ಎಕ್ಸಾಮ್ ಟ್ರ್ಯಾಕ್ ಮಾಡಲು ರವಿಚಂದ್ರನ್ ಬಳಿ ಪಾಠ ಕೇಳಲು ಬರುತ್ತಾರೆ. ರವಿಚಂದ್ರನ್ ಜಾಣವಿದ್ದ ಕಾರಣ ತಮ್ಮ ಗೆಳೆಯರಿಗೆ ಸಹಾಯ ಮಾಡುವುದರ ಜೊತೆಗೆ ತಾನು ಕೂಡ ಕ್ಯಾಟ್ ಎಕ್ಸಾಮ್ಗೆ ತಯಾರಿ ನಡೆಸಲು ಶುರು ಮಾಡುತ್ತಾರೆ. ಒಟ್ಟು 12 ಜನ ಸ್ನೇಹಿತರಲ್ಲಿ 4 ಜನ ಕ್ಯಾಟ್ ಎಕ್ಸಾಮ್ ಕ್ರ್ಯಾಕ್ ಮಾಡಿದರು. ಅದರಲ್ಲಿ ರವಿಚಂದ್ರನ್ ಸಹ ಒಬ್ಬರು. ಆದರೂ ಸಹ ರವಿಚಂದ್ರನ್ ಅವರು IIMs ಜಾಯಿನ್ ಆಗಿರಲಿಲ್ಲ. ತಮ್ಮ ಜಾಬನ್ನು ಹಾಗೆ ಕಂಟಿನ್ಯೂ ಮಾಡಿದರು. 2005ರಲ್ಲಿ ಮತ್ತೆ ಎಕ್ಸಾಮ್ ಬರೆದು ಕ್ಯಾಟ್ ಕ್ರ್ಯಾಕ್ ಮಾಡಿದರು. ಆಗ ಇವರು ಎಲ್ಲ ಕಡೆ ಕ್ಯಾಟ್ ಟಾಪರ್ ಅಂತ ಪ್ರಸಿದ್ಧಿ ಪಡೆದಿದ್ದರು. ಅವರ ಬಳಿ ಪಾಠ ಕೇಳಲು ವಿದ್ಯಾರ್ಥಿಗಳ ಲೈನ್ ಹತ್ತಿತ್ತು. 2006ರಲ್ಲಿ ಒಂದು ಚಿಕ್ಕ ಕೋಣೆಯಲ್ಲಿ ಬೈಜೂಸ್ ಕ್ಲಾಸ್ ಫಾರ್ ಕ್ಯಾಟ್ ಅಂತ ಶುರು ಮಾಡಿದ. ಮುಂದೆ ವಿದ್ಯಾರ್ಥಿಗಳು ಜಾಸ್ತಿ ಆದ ಕಾರಣ ದೊಡ್ಡ ಸಭಾಂಗಣದಲ್ಲಿ ಕ್ಲಾಸ್ ಶಿಫ್ಟ್ ಆಯಿತು. ಇಲ್ಲಿ ಒಂದೇ ಸಮಯದಲ್ಲಿ 1200 ವಿದ್ಯಾರ್ಥಿಗಳಿಗೆ ಪಾಠ ಹೇಳುತ್ತಿದ್ದರು. ಇಲ್ಲಿ ಮೊದಲ ದಿನ ಫ್ರೀ ಕ್ಲಾಸ್ ಇರುತ್ತಿತ್ತು. 2ನೇ ದಿನದಿಂದ ಫೀಸ್ ಕೊಟ್ಟು ಕಲಿಯಬೇಕಿತ್ತು. ಸರಾಸರಿಯಾಗಿ ಮೊದಲ ದಿನ ಕಲಿಯುವ 10 ಜನ ವಿದ್ಯಾರ್ಥಿಗಳಲ್ಲಿ 9 ಜನ ಮುಂದೆ ಫೀಸ್ ಕೊಟ್ಟು ಕಂಟಿನ್ಯೂ ಮಾಡುತ್ತಿದ್ದರು. ಮುಂದೆ ದೊಡ್ಡ ನಗರಗಳಾದ ಬೆಂಗಳೂರು, ಮುಂಬೈ, ಪುಣೆ ಮತ್ತು ಚೆನ್ನೈಗಳಲ್ಲಿ ತಮ್ಮ ಕ್ಲಾಸಸ್ ಅನ್ನು ಶುರು ಮಾಡಿದರು. ನೋಡುತ್ತಿದ್ದಂತೆ 4ರಿಂದ 9 ನಗರಗಳವರೆಗೆ ದೊಡ್ಡದಾಗಿತ್ತು. ಇವರು ದಿನ ರಾತ್ರಿ ಅನ್ನದೇ ಪ್ರಯಾಣ ಮಾಡಿ ದೊಡ್ಡ ನಗರಗಳಿಗೆ ಹೋಗಿ ಪಾಠ ಹೇಳಿಕೊಡುತ್ತಿದ್ದರು. ರವಿಚಂದ್ರನ್ ಅವರು ಈ ಒಂದು ವಿಷಯವನ್ನು ಗಮನಿಸಿದ್ದರು. ಭಾರತದಲ್ಲಿ ಒಟ್ಟು 25 ಕೋಟಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಇವರನ್ನು ತಲುಪಬೇಕೆಂದರೆ ಒಂದು ಮೊಬೈಲ್ ಆ್ಯಪ್ ಬೇಕಂತ. ಹಾಗಾಗಿ ಅವರು 2015ರಲ್ಲಿ ಬೈಜೂಸ್ ಆ್ಯಪನ್ನು ತೆಗೆದರು. 2020ರಲ್ಲಿ ಕೋವಿಡ್ ಬಂದಾಗ ಇಡೀ ಪ್ರಪಂಚವೇ ನಿಂತು ಹೋಗಿತ್ತು. ಶಾಲೆಗಳು ಮುಚ್ಚಿದ್ದವು. ಇದು ಬೈಜೂಸ್ಗೆ ದೊಡ್ಡ ಜಾಕ್ಪಾಟ್ ಸಿಕ್ಕಂತಾಯಿತು. ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಹಾಳಾಗಬಾರದಂತ ಸಾಲ ಮಾಡಿ ಆದರೂ ಸಹಿ ಬೈಜೂಸ್ ಸಬ್ಸ್ಕ್ರಿಪ್ಷನ್ ಅನ್ನು ತೆಗೆದುಕೊಡುತ್ತಿದ್ದರು. ದೊಡ್ಡ ಇನ್ವೆಸ್ಟರ್ಗಳು ಇದು ಫ್ಯೂಚರ್ ಎಜುಕೇಷನ್ ಸಿಸ್ಟಮ್ ಅಂತ ಭಾವಿಸಿ ಇದರ ಮೇಲೆ ಇನ್ವೆಸ್ಟ್ ಮಾಡಲು ಶುರು ಮಾಡಿದರು. ಇದರಿಂದ ಇದು 22,000 ಕೋಟಿಯ ದೊಡ್ಡ ಕಂಪನಿಯಾಯಿತು. ಇಲ್ಲೇ ನೋಡಿ ಅಸಲಿ ಆಟ ಶುರುವಾಗಿತ್ತು. ಹಣ ಕೈಗೆ ಬಂದ ಮೇಲೆ ಬೈಜೂಸ್ಗೆ ಅತಿಯಾದ ಆಶೆ ಶುರುವಾಯಿತು. ಸಣ್ಣ ಕಂಪನಿಗಳನ್ನು ಸಾವಿರಾರು ಕೋಟಿ ಕೊಟ್ಟು ಖರೀದಿ ಮಾಡಲು ಶುರು ಮಾಡಿತು. $1 ಬಿಲಿಯನ್ ಕೊಟ್ಟು ಆಕಾಶ್ ಇನ್ಸ್ಟಿಟ್ಯೂಟ್ ಅನ್ನು ಖರೀದಿಸಿತು. ಆದರೆ ಕಂಪನಿಗಳಲ್ಲಿ ಕೆಟ್ಟ ವಾತಾವರಣ ಸೃಷ್ಟಿಯಾಗಿತ್ತು. ಪೋಷಕರು ಹಣವಿಲ್ಲ ಅಂದರೂ ಸಹ ಅವರನ್ನು ಬಲವಂತವಾಗಿ ಲೋನ್ ಕೊಡಿಸಿ ಕೋರ್ಸ್ಗೆ ಜಾಯಿನ್ ಮಾಡಿಸುತ್ತಿದ್ದರು. ಮುಂದೆ ಅವರು ಕ್ವಾಲಿಟಿ ಎಜುಕೇಷನ್ಗೆ ಹೆಚ್ಚು ಮಹತ್ವ ಕೊಡುವ ಬದಲು ಇದನ್ನು ಬಿಸ್ನೆಸ್ ಥರ ನೋಡಲು ಶುರು ಮಾಡಿದರು. ಇದರಿಂದ ಕಂಪನಿಯ ಇಮೇಜ್ ಹಾಳಾಗತೊಡಗಿತು. ಲಾಕ್ಡೌನ್ ಮುಗಿದ ಮೇಲೆ ಪೋಷಕರಿಗೆ ಈ ಆನ್ಲೈನ್ ವಿದ್ಯಾಭ್ಯಾಸ ಸಾಕಾಗಿ ಬಿಟ್ಟಿತ್ತು. ಹೀಗಾಗಿ ಶಾಲೆಗಳು ಓಪನ್ ಆದ ಮೇಲೆ ಇದರ ಡಿಮ್ಯಾಂಡ್ ಡ್ರಾಪ್ ಆಯಿತು. ಅಮೆರಿಕದಲ್ಲಿ ತೆಗೆದುಕೊಂಡಿದ್ದ $1.2 ಬಿಲಿಯನ್ ಟರ್ಮ್ ಲೋನ್ ರೀಪೇಮೆಂಟ್ ಪ್ರೆಷರ್ ಶುರುವಾಯಿತು. ಇನ್ವೆಸ್ಟರ್ಗಳು ಪ್ರಶ್ನೆ ಕೇಳಲು ಶುರು ಮಾಡಿದರು. ಬೋರ್ಡ್ ಮೆಂಬರ್ಸ್ ರಾಜೀನಾಮೆ ನೀಡಿದರು. ಮಾರ್ಕೆಟ್ನಲ್ಲಿ ಇದರ ಡಿಮ್ಯಾಂಡ್ ಕಡಿಮೆ ಆಯಿತು. $22 ಬಿಲಿಯನ್ ಹೊಂದಿದ ಕಂಪನಿಯು ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ವರ್ಷಗಳಲ್ಲಿ $1 ಬಿಲಿಯನ್ ಕುಸಿಯಿತು. ಇದರಿಂದ ಮುಂದೆ ಕಂಪನಿ ನಡೆಸಲು ಬೈಜೂಸ್ಗೆ ತಮ್ಮ ಆಸ್ತಿಯನ್ನು ಅಡವಿಡಬೇಕಾಯಿತು. ಒಮ್ಮೆ IPL ಸ್ಪಾನ್ಸರ್ ಆಗಿದ್ದ ಕಂಪನಿ ಇಂದು ಜೀರೋಗೆ ಬಂದು ನಿಂತಿದೆ. ಗೆಳೆಯರೆ, ಬೈಜೂಸ್ ಕತೆ ಒಂದು ಪಾಠ. ವ್ಯವಹಾರದಲ್ಲಿ ಹಣ ಮಾತ್ರ ಇದ್ದರೆ ಸಾಲದು, ನೈತಿಕತೆ ಮತ್ತು ಗ್ರಾಹಕರ ನಂಬಿಕೆಯೂ ಇರಬೇಕು. ಅತಿಯಾದ ವೇಗದಲ್ಲಿ ಬೆಳೆಯಲು ಹೋಗಿ ಬೈಜೂಸ್ ತನ್ನ ಮೂಲ ಬೇರವನ್ನೇ ಮರೆತು ಬಿಟ್ಟಿತ್ತು. ಇದಾಗಿತ್ತು ಈ ಒಂದು ಬೈಜೂಸ್ನ ಕತೆ. ಬೈಜೂಸ್ ಮತ್ತೆ ಕಂಬ್ಯಾಕ್ ಮಾಡುತ್ತಾ ಇಲ್ವಾ? ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.